ನಮಸ್ಕಾರ ಫ್ರೆಂಡ್ಸ್. ನಿಮ್ಮ ಮಕ್ಕಳು ಶಾಲೆ ಅಭ್ಯಾಸ ಬಿಟ್ಟು ಉಳಿದೆಲ್ಲ ಮಾಡ್ತಾ ಇರ್ತಾರೆ, ಅಥವಾ ಅವ್ರಿಗೆ ಹೇಳಿ ಹೇಳಿ ಸಾಕಾಗೋಗಿದೆ ಅಭ್ಯಾಸ ಮಾಡು ಅಂತ ಅನ್ನೋದು ನಿಮ್ಮ ಕಂಪ್ಲೇಂಟ್ ಆಗಿದ್ರೆ ಇವತ್ತಿನ ಸಂಚಿಕೆ ನಿಮ್ಗೋಸ್ಕರ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ನಾನು ಪ್ರತಿ ಶುಕ್ರವಾರ ಮಕ್ಕಳ ಕಲಿಕೆ, ಅವರ ವ್ಯಾಸಂಗ, ಉದ್ಯೋಗ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡಬೇಕು, ನಾವು ಪೋಷಕರಾಗಿ ಏನ್ ಮಾಡ್ಬೇಕು, ವಿದ್ಯಾರ್ಥಿಗಳಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದು ನಿಮ್ಗೆ ಉಪಯುಕ್ತವಾಗಿರುತ್ತೆ. ಆದ್ರಿಂದ ವಾಹಿನಿಯ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವರಿಗೆ ಶೇರ್ ಮಾಡಿ, ಇಷ್ಟ ಆದಾಗ ವಿಡಿಯೋಗಳಿಗೆ ತಪ್ಪದೆ ಲೈಕ್ ಮಾಡಿ. ಫ್ರೆಂಡ್ಸ್, ಈ ಪ್ರಶ್ನೆ ನಿಮ್ಗೊಂದೇ ಅಲ್ಲ, ನಮ್ಮ ಅಪ್ಪ ಅಮ್ಮಂಗೂ ಇತ್ತು, ಈಗ ನನಗೂ ಇದೆ. ಯಾಕೆ ಮಾತು ಹೇಳ್ತಿದೀನಿ ಅಂತಂದ್ರೆ, ಯಾವಾಗ ಮಕ್ಕಳು ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ, ಅಥವಾ ಅವರಿಗೆ ಎಲ್ಲದಕ್ಕೂ ಒಂದು ಉದ್ದೇಶ ಬೇಕು, ನಾನು ಯಾಕೆ ಮಾಡ್ತಿದ್ದೀನಿ, ಏನಕ್ಕೆ ಮಾಡ್ತಿದ್ದೀನಿ ಅನ್ನೋದು ಅರ್ಥ ಆಗ್ಬೇಕು ಅಂತಿರುತ್ತೆ. ಅಂತಹ ಮಕ್ಕಳಿಗೆ ನೀವು ಸುಮ್ಮನೆ ಓದು ಅಂತಂದ್ರೆ ಅವ್ರು ಓದೋದಿಲ್ಲ, ಅಥವಾ ಸುಮ್ಮನೆ ಶಾಲೆಗೆ ಹೋಗು ಅಂದ್ರೆ ಹೋಗೋದಿಲ್ಲ, ಸುಮ್ಮನೆ ಅಭ್ಯಾಸ ಮಾಡು ಅಂದ್ರೆ ಮಾಡೋದಿಲ್ಲ. ಇದನ್ನ ಮೊಟ್ಟ ಮೊದಲನೇದಾಗಿ ಮಕ್ಕಳ ಬಗ್ಗೆ ಪಾಲಕರು ಅರ್ಥಕೊಬೇಕು. ಅದ್ರ ಬದಲು ಕೆಲವೊಂದಷ್ಟು ಮಾಹಿತಿಯನ್ನ ತಿಳ್ಕೊಬೇಕು. ಅವು ಯಾವ್ಯಾವುದು? ಮೊಟ್ಟ ಮೊದಲನೇದಾಗಿ, ಇವತ್ತಿನ ಮಕ್ಕಳು ಕಲಿಯೋದಿಲ್ಲ, ಇದು ತಪ್ಪು ಗ್ರಹಿಕೆ. ಯಾಕೆ ಗೊತ್ತಾ? ಮಕ್ಕಳು ಇವತ್ತು ತುಂಬಾ ಇಂಡಿಪೆಂಡೆಂಟ್, ಸ್ವತಂತ್ರರು. ಅವರಿಗೆ ಎಕ್ಸ್ಪೋಜರ್ ಇದೆ, ಮೊಬೈಲ್ ಇದೆ, ಟಿವಿ ಇದೆ, ಜನರಿದ್ದಾರೆ, ಶಾಲೆ ಇದೆ. ಆದ್ರಿಂದ ಅವರಿಗೆ ಸ್ವತಂತ್ರವಾಗಿ ಆಲೋಚನೆಯನ್ನ ಮಾಡುವ ಶಕ್ತಿ ಇದೆ. ಇದನ್ನ ನಾವು ಪೇರೆಂಟ್ಸ್ ಒಪ್ಕೊಬೇಕು. ತುಂಬಾ ಸರಿ ನಾವು ಅವ್ರಿಗೊಂದು ಸ್ವತಂತ್ರತೆ ಇದೆ, ಸ್ವತಂತ್ರ ವ್ಯಕ್ತಿ ಅಂತಾನೆ ಒಪ್ಕೊಳ್ಳೋದಿಲ್ಲ. ಇದು ದೊಡ್ಡ ಮೋಸ ನಾವು ನಮಗೆ ಮಾಡ್ಕೊಳ್ತಾ ಇರೋದು. ಯಾಕಂದ್ರೆ ನಮಗೂ ಗೊತ್ತಿದೆ ಅವರು ಸ್ವತಂತ್ರರು ಅಂತ, ಆದ್ರೆ ನಾವು ಒಪ್ಕೊಳ್ಳೋಕೆ ಸಿದ್ಧರಿಲ್ಲ. ಆದ್ರಿಂದ ಇದು ನಮಗ್ ನಾವು ಮಾಡ್ಕೊಳ್ಳುವ ಮೋಸ. ಇದನ್ನ ಮೊದಲು ಬಿಡಬೇಕು. ಅವರು ಸ್ವತಂತ್ರರು, ಮಕ್ಕಳು ಸ್ವತಂತ್ರ ಮನೋಭಾವದವರು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಂಡು ಒಪ್ಕೊಬೇಕು. ಆಮೇಲೆ ಅವರ ಸುತ್ತಲೂ ಇರುವಂತಹ ಯಾವ ಔಟ್ಲೆಟ್ ಇದೆ, ಅವುಗಳಿಂದನೇ ಅವು ಕಲಿತಾ ಇದ್ದಾವ ಅನ್ನೋದನ್ನ ನೀವು ನೋಡ್ಬೇಕು. ಏನ್ ಕಲಿತಾ ಇದ್ದಾವೆ ಅದನ್ನು ನೋಡ್ಬೇಕು. ಅವರು ಮೊದ್ಲಿಗಿಂತ ಹೆಚ್ಚು ಕಲಿತಾ ಇದ್ದಾರೆ, ಆದ್ರೆ ಪಠ್ಯ ಪುಸ್ತಕದಿಂದ ಮಾತ್ರ ಅಲ್ಲ. ಇದನ್ನ ಗಮನಿಸ್ಬೇಕು. ಮೊದ್ಲಿನಕ್ಕಿಂತ ಹೆಚ್ಚು ಕಲಿತಾ ಇದ್ದಾರೆ ಅಂದ್ರೆ ನೀವು ಕಲಿತಾ ಇರೋದಕ್ಕಿಂತ ಜಾಸ್ತಿ ಕಲಿತಿದ್ದಾರೆ. ಅವ್ರೀಗ ಪಠ್ಯಕ್ರಮಗಳಿಗಿಂತ ಜಾಸ್ತಿ ಕಲಿತಿದ್ದಾರೆ. ಒಂದು ಭಾಷೆ ಅಂತಂದ್ರೆ ಅವ್ರು ಕೇವಲ ಪುಸ್ತಕ ಓದ್ಬೇಕಾಗಿಲ್ಲ. ಕ್ಲಾಸಲ್ಲಿ ಸ್ಮಾರ್ಟ್ ಬೋರ್ಡ್ಸ್ ಇದೆ, ಸ್ಮಾರ್ಟ್ ಕ್ಲಾಸ್ ಇದೆ, ಮನೆಗೆ ಬಂದ್ರೆ ಮೊಬೈಲ್ ಇದೆ, ಸಾಮಾಜಿಕ ಮಾಧ್ಯಮಗಳಿದ್ದಾವೆ, ಟಿವಿ ಇದೆ, ಹೇಳಿದ್ನಲ್ಲ, ಎಲ್ಲದರಿಂದ ನಾವು ಕಲಿತಾ ಇದ್ದಾರೆ. ಸೊ ಅವರ ಕುತೂಹಲ ತಣಿಸೋದಕ್ಕೆ, ಅವ್ರಿಗೆ ಹೊಸ ಹೊಸ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳು, ಸಾಧ್ಯತೆಗಳು, ದಾರಿಗಳು ಇದ್ದಾವೆ. ಅವ್ರು ಯಾಕೆ ಓದಲ್ಲ ಅಂತಂದ್ರೆ, ಅವರಿಗೆ ಓದೋದು ಯಾಕೆ, ಓದದೇನೆ ನಾನು ಸಂಪಾದನೆ ಮಾಡ್ಬೋದಲ್ಲ, ನಾನು ಒಂದು ಓದದೇನೆ ನಾನು ಏನೇನೋ ಮಾಡ್ಬೋದಲ್ಲ, ಯಾಕೆ ಓದ್ಬೇಕು, ಯಾಕೆ ಶಾಲೆಗೆ ಹೋಗ್ಬೇಕು, ಯಾಕೆ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡ್ಬರ್ಬೇಕು, ಇದ್ರ ಅವಶ್ಯಕತೆ ಇಲ್ಲ ಯಾಕೆ ಅಂತ ಪ್ರಶ್ನೆಗಳು ಉದ್ಭವ ಇದ್ದಾವೆ. ಇದಕ್ಕೆ ಉತ್ತರ ಕೊಡದೆ ಹೋದ ಪಾಲಕರ ಮಕ್ಕಳು ಅರ್ಧದಲ್ಲೇ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದಾರೆ ತಮ್ಮ ಶಿಕ್ಷಣವನ್ನ. ಇದನ್ನ ಗಮನಿಸ್ಬೇಕು. ಯಾಕೆ ಮಕ್ಕಳು ಇವತ್ತು ಪಠ್ಯಕ್ರಮದ ಪಠ್ಯವನ್ನ ಓದ್ತಾ ಇಲ್ಲ ಅಂತಂದ್ರೆ, ಅವರಿಗೆ ಅದರಲ್ಲಿ ಯಾವುದೇ ಉದ್ದೇಶವಾಗಲಿ, ಫುಲ್ಫಿಲ್ಮೆಂಟ್, ಸಾಧನೆ ಮತ್ತು ಸಾರ್ಥಕತೆಯ ಭಾವ ಬರ್ತಾ ಇಲ್ಲ ಅವರಿಗೆ. ಇದು ಬಹಳ ಮುಖ್ಯವಾದ ತೊಂದರೆ ಇವತ್ತಿನ ಮಕ್ಕಳ ಕಲಿಕೆಯಲ್ಲಿ. ನಾವು ಶಿಕ್ಷಣದಲ್ಲಿ ಏನ್ ತಪ್ತಾ ಇದೀವಿ? ಸ್ಕೂಲು ಯಾವಾಗೂ ಹೇಳೋದೇನು, ನೆನ್ಪಿಟ್ಕೊ, ಇದು ನೆನ್ಪಿಟ್ಕೊ, ಮಗಪ್ ಮಾಡ್ಕೊ, ಇದನ್ನ ನೆನ್ಪಿಟ್ಕೊಂಡ್ ಬರಿ, ಈ ಸ್ಪೆಲ್ಲಿಂಗ್ ನ ನೆನ್ಪಿಟ್ಕೊಂಡ್ ಬರಿ ಅಂತ. ಆದ್ರೆ ಮಕ್ಕಳಿಗೆ ಅರ್ಥ ಆಗ್ಬೇಕು. ಅರ್ಥ ಆಗದೆ ಅವ್ರು ಏನು ಕಲಿಯಕ್ಕಾಗಲ್ಲ, ಅರ್ಥ ಆಗದೆ ಏನು ಕಲಿಯಕ್ ಇಷ್ಟನೂ ಪಡೋದಿಲ್ಲ. ಆದ್ರಿಂದ ಅವರು ಸ್ಕೂಲನ್ನ ರಿಜೆಕ್ಟ್ ಮಾಡ್ತಾರೆ. ನನಗೆ ಏನು ಅರ್ಥನೇ ಆಗದನ್ನ ನಾನು ಹೆಂಗೆ ಮಗಪ್ ಮಾಡ್ಬೇಕು, ಯಾಕೆ ಮಗಪ್ ಮಾಡ್ಬೇಕು, ನನ್ಗೇನು ಸರಿಯಾಗಿ ಕಲಿಸ್ತಾರೋ, ಎಲ್ಲಿ ಸರಿಯಾಗಿ ಕಲಿಸ್ತಾರೋ, ಎಲ್ಲಿ ನನ್ಗೆ ಸರಿಯಾಗಿ ಅರ್ಥ ಆಗುತ್ತೋ ಅಲ್ಲಿ ನಾನು ಕಲಿತೀನಿ. ಅದು ಯೂಟ್ಯೂಬ್ ಅಲ್ಲಿ ಆಗ್ಬೋದು, ಅಥವಾ ಬೇರೆ ಸಾಮಾಜಿಕ ಮಾಧ್ಯಮದಲ್ಲಿ ಆಗ್ಬೋದು, ಅಥವಾ ಫ್ರೆಂಡ್ಸ್ ಇಂದ ಆಗಿರ್ಬೋದು. ಒಟ್ಟಿನಲ್ಲಿ ನನಗೆ AI ಇರ್ಬೋದು, ಆಪ್ಸ್ ಇರ್ಬೋದು, ಅಲ್ಲಿಂದ ನಾನು ಕಲಿತೀನಿ. ಈ ತರ ಒಂದು ಗ್ಯಾಪ್ ಅನ್ನ ನಾವು ಶಾಲೆಗಳಲ್ಲಿ ಮೂಡಿಸಿರೋದ್ರಿಂದ ಮಕ್ಕಳು ಶಾಲೆಯಿಂದ ಓಡೋಗ್ತಿದ್ದಾವೆ, ಅಥವಾ ಅಭ್ಯಾಸದಿಂದ ಓಡೋಗ್ತಾ ಇದ್ದಾವೆ, ಪುಸ್ತಕದಿಂದ ಓಡೋಗ್ತಾ ಇದ್ದಾವೆ. ಅವರನ್ನ ಒಳಗೆ ತಂದು ಕೂರಿಸೋದು ಹೇಗೆ ಅಂತಂದ್ರೆ, ಆ ಶಾಲಾ ಪಠ್ಯಕ್ರಮದಲ್ಲೂ ಸಹ ಅರ್ಥ ಮಾಡಿಸಿ ಓದಿಸುವಂಥದ್ದು ಬರೀ ಶಿಕ್ಷಕರ ಜವಾಬ್ದಾರಿ ಅಲ್ಲ, ಪೇರೆಂಟ್ಸ್ ಜವಾಬ್ದಾರಿ ಕೂಡ. ಮಕ್ಕಳಿಗೆ ಹೇಗೆ ಕಲಿಬೇಕು ಅನ್ನೋದನ್ನ ಹೇಳಿಕೊಡೋದನ್ನ ಪೇರೆಂಟ್ಸ್ ಕೂಡ ಕಲ್ತ್ಕೊಬೇಕಾಗುತ್ತೆ. ಯಾಕಂದ್ರೆ ಮಕ್ಕಳಿಗೆ ಅನುಭವ ಬೇಕು. ನೀವು ಕಲ್ತಿದ್ದನ್ನ ಅನುಭವಿಸೋದಕ್ಕೆ ಅವಕಾಶ ಇರಬೇಕು. ನೀರ್ ಮೇಲಿಂದ ಬೀಳುತ್ತೆ, ಅಥವಾ ಗುರುತ್ವಾಕರ್ಷಣ ಶಕ್ತಿ, ಮೇಲಿಂದ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇರೋದ್ರಿಂದ ವಸ್ತುಗಳು ಬೀಳ್ತವೆ. ಅದನ್ನ ಅನುಭವಿಸೋದಕ್ಕೆ ಅವ್ರಿಗೆ ಅವಕಾಶ ಇರಬೇಕು.
ಅದನ್ನ ಶಾಲೆಯಲ್ಲಿ ಟೀಚರ್ಸ್ ಮಾಡಿ ತೋರಿಸ್ಬಿಟ್ರೆ ಆಗಿಲ್ಲ, ಮನೆಗ್ ಬಂದು ಮಾಡೋದಕ್ಕೆ ಅವಕಾಶ ಇರ್ಬೇಕು. ಮನೆಗ್ ಬಂದ ತಕ್ಷಣ ಪುಸ್ತಕ ಬಿಟ್ಟು ಆ ಕಡೆ ನೋಡಿದ್ರೆ ಹೊಡೆಯುವಂತಹ ಪೇರೆಂಟ್ಸ್ ಇದ್ದಾರೆ. ಏನು ಓದೋದ್ ಬಿಟ್ಟು ಬೇರೆದೆಲ್ಲ ಮಾಡ್ತೀಯಾ, ಯಾಕೆ ಅಂತ ಅವ್ರ ಮುಖ ಕಣ್ಣು ನೋಡ್ಬಿಟ್ರೆ ಮಕ್ಕಳಿಗೆ ಪುಸ್ತಕ ಬೇಡ ಏನು ಬೇಡ ಅತ್ತಾಗ ಏನೋ ಒಂದು ಮಾಡ್ಬಿಟ್ಟು ಹೋಗೋಣ ಅಂತ ಅನ್ನುವ ಪರಿಸ್ಥಿತಿಯಲ್ಲಿ ಇಟ್ಬಿಡ್ತಾರೆ. ಹಾಗೆ ಮಾಡ್ಬಾರ್ದು. ಯಾಕಂದ್ರೆ ಮಕ್ಕಳು ಒತ್ತಡದಿಂದ ಓದ್ಬೋದು, ಆದ್ರೆ ಅದು ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಪ್ರತಿ ವರ್ಷ ಎಕ್ಸಾಮ್ ಟೈಮಿಗೆ ಬಂದ ತಕ್ಷಣ ಮಗಪ್ ಮಾಡೋರ್ನ ನಾನು ನೋಡಿದ್ದೀನಿ. ಆದ್ರೆ ಎಕ್ಸಾಮ್ ಮುಗಿದ ತಕ್ಷಣ ಅವ್ರಿಗೆ ಏನಂದ್ರೆ ಏನು ನೆನಪಿರೋದಿಲ್ಲ, ಯಾವ ಸಬ್ಜೆಕ್ಟ್ ಅಲ್ಲಿ ಏನು ಬಂದಿತ್ತು ಅಂತ ಕೇಳಿದ್ರೆ ಗೊತ್ತಿರೋದಿಲ್ಲ, ಆ ಕಾನ್ಸೆಪ್ಟೇ ನೆನಪಿರೋದಿಲ್ಲ. ಈ ತರಹದ ಎಷ್ಟೋ ವಿದ್ಯಾರ್ಥಿಗಳನ್ನ ನಾನು ನೋಡಿದ್ದೀನಿ. ಹಾಗೆ ಒತ್ತಡದಿಂದ ಓದಿದ್ದು ಯಾವತ್ತೂ ಲೈಫಿಗೆ ಅಪ್ಲೈ ಆಗೋದಿಲ್ಲ. ಕುತೂಹಲದಿಂದ ಇಷ್ಟಪಟ್ಟು ಕಲ್ತಿದ್ರೆ ಜೀವನ ಪೂರ್ತಿ ನೆನಪಿರುತ್ತೆ. ಅದಕ್ಕೆ ನಾನು ನನ್ನ ಮಗನಿಗೆ ಹೇಳೋದು ಯಾವಾಗ ಅದೇನು, ಮಗನೇ ನೀನು ಏನು ಕಲಿತೀಯೋ, ಎಷ್ಟು ಕಲಿತೀಯೋ ಅದು ಲೈಫ್ ಪೂರ್ತಿ ನೆನಪಿರ್ಬೇಕು. ಅದನ್ನ ಹಾಗೆ ಕಲ್ತ್ಕೊಂಡ್ರೆ ಸಂತೋಷ. ನೀನು ಮಾರ್ಕ್ಸ್ ತರೋದು ಬಹಳ ಮುಖ್ಯ ಅಲ್ಲ ಅಂತ ನಾನು ಆತನಿಗೆ ಹೇಳಿದ್ದೀನಿ. ನಿಮ್ಮ ಮಕ್ಕಳಿಗೂ ಅದೇ ಹೇಳ್ಬೇಕು ಅಂತಲ್ಲ, ಆ ತರ ಇದ್ರೆ ನಿಮ್ಮ ಮಗುವಿನ ಮೇಲೆ ಭಾರ ಕಡಿಮೆ ಆಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ಇನ್ನೊಂದು ದಿವಸ ಮಾತಾಡ್ತೀನಿ. ಆವಾಗ ಅವರ ಫೋಕಸ್ ಚೆನ್ನಾಗಾಗಿ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಮಕ್ಕಳು ಓದೋದಕ್ಕೆ ಶುರು ಮಾಡ್ತಾರೆ, ಅಂದ್ರೆ ಇಷ್ಟಪಟ್ಟು ಓದೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ತುಂಬಾ ಜನ ಇವತ್ತೇನ್ ಕಲಿತೆ, ಏನಾಯ್ತು ಅಂತ ಕೇಳೋದೇ ಜಾಸ್ತಿ. ಅದ್ರ ಬದಲು ಇವತ್ತು ಹೊಸದಾಗಿ ಏನ್ ಕಲಿತೆ, ಇವತ್ತು ನಿಮ್ಗೆ ಯಾವ ಕಾನ್ಸೆಪ್ಟ್ ಇಷ್ಟ ಆಯ್ತು, ಏನ್ ಅಟ್ರಾಕ್ಟಿವ್ ಅನಿಸ್ತು ಶಾಲಾ ಪಠ್ಯದಲ್ಲಿ, ಆಮೇಲೆ ಟೀಚರ್ ಏನ್ ಹೊಸದಾಗಿ ಹೇಗೆ ಹೇಳ್ಕೊಟ್ರು, ಯಾವ ಟೀಚರು ನಿಮ್ಗೆ ಹೇಳ್ಕೊಡೋದು ಇಷ್ಟ ಆಗುತ್ತೆ, ಆಮೇಲೆ ಯಾವ ಟೀಚರ್ ಮೆಥಡ್ ಇಷ್ಟ ಆಗುತ್ತೆ, ಆಮೇಲೆ ಟೀಚರ್ ಬಗ್ಗೆ ಒಳ್ಳೆ ರೀತಿಯಿಂದ ಮಾತನಾಡುವಂಥದ್ದು, ಶಾಲೆ ಬಗ್ಗೆ ಒಳ್ಳೆ ರೀತಿ ಮಾತನಾಡುವಂಥದ್ದು. ಇದೆಲ್ಲ ಮಕ್ಕಳು ಶಾಲೆಗೆ ಹೋಗ್ಲಿ ಬಿಡ್ಲಿ ಶಾಲೆ ಬಗ್ಗೆ ಒಂದು ಗೌರವವನ್ನ ಬೆಳೆಸ್ಕೊಳ್ಳೋದಕ್ಕೆ, ಶಾಲೆಯ ಅಭ್ಯಾಸವನ್ನ ಪ್ರೀತಿಸೋದಕ್ಕೆ ಸಹಾಯ ಮಾಡ್ತಾರೆ. ಸರಿಯಾಗಿ ಶಾಲೆಗೆ ಹೋಗಿ ಅಟೆಂಡೆನ್ಸ್ ತಗೊಂಡು ಮಕ್ಕ ಕಾಪಿ ಮಾಡದೆ ಹೇಳ್ತೀವಿ ನಿಮ್ಮ ಮಗು ಓದ್ತಿದೆ ಅಂತ ನೀವು ನಂಬ್ಕೋಬೇಡಿ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಕೆಲವೊಂದು ಮಗು ಶಾಲೆಗೆ ಹೋಗ್ದೇನೆ ಯಾವಾಗೋ ಒಂದೊಂದ್ ಸರಿನೂ ಹೋಗ್ಬೋದು, ಮತ್ತು ಶಾಲೆಗೆ ಆ ಪಾಠಗಳನ್ನ ಶಾಲೆಗೆ ಹೋಗ್ದೇನೆ ಮನೆಯಿಂದನೇ ಓದ್ಕೊಂಡು ಕಲ್ತ್ಕೊಬಹುದು. ಮಕ್ಕಳಿಗೆ ಆ ಶಕ್ತಿ ಇವತ್ತಿದೆ. ಓನ್ಲಿ ಥಿಂಗ್ ನಾವು ಮಾಡ್ಬೇಕಾಗಿದ್ದ ಪೇರೆಂಟ್ಸ್ ಏನಂದ್ರೆ ಟೀಚರ್ಸ್ ನ ಗೌರವಿಸೋದು, ಪ್ರೀತಿಸೋದು, ಅವರ ಕಷ್ಟಗಳನ್ನ ಮಗುವಿನ ಎದುರುಗಡೆ ಹೇಳುವಂಥದ್ದು, ಶಾಲೆ ಬಗ್ಗೆ ಒಳ್ಳೆ ಮಾತನಾಡುವಂಥದ್ದು, ಪುಸ್ತಕಗಳನ್ನ ಪ್ರೀತಿಸುವಂಥದ್ದು. ನಾವು ಪೇರೆಂಟ್ಸ್ ಪುಸ್ತಕವನ್ನ ಇಷ್ಟಪಟ್ರೆ ಅವ್ರು ನ್ಯಾಚುರಲ್ ಆಗಿ ಅವರು ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಏನಿಲ್ಲ, ಪೇರೆಂಟ್ಸ್ ಏನ್ ಮಾಡ್ತಾರೆ ಅದನ್ನ ಅವ್ರು ಮಾಡ್ಬೇಕು. ಆದ್ರಿಂದ ಪೇರೆಂಟ್ಸ್ ನಾವು ಓದೋದನ್ನ ಕಲಿಯೋದನ್ನ ಇಷ್ಟಪಡ್ಬೇಕು, ಅವಾಗ ಅವರು ಕೂಡ ಓದೋದನ್ನ ಕಲಿಯೋದನ್ನ ಇಷ್ಟಪಡ್ತಾರೆ. ಇಷ್ಟೇ ರೀತಿ ಇನ್ನೇನು ಇಲ್ಲ ಮಕ್ಕಳ ಸೈಕಾಲಜಿ, ಆಯ್ತಾ? ಸೊ ನೀವು ಮಕ್ಕಳನ್ನ ಓದಿಸ್ಬೇಕು ಅಂತ ಒದ್ದಾಡ್ಬೇಡಿ. ಅವ್ರು ಶಾಲೆಗೆ ಹೋಗ್ತಿದಾರ, ಮಾರ್ಕ್ಸ್ ತರ್ತಿದಾರ, ಸರಿಯಾದ ರೀತಿ ಕಲಿತಿದಾರ, ಇದ್ರ ಕಡೆ ಮಾತ್ರ ಗಮನ ಕೊಡಿ. ಉಳಿದಿದ್ದೆಲ್ಲ ಅವ್ರಿಗೆ ಗೊತ್ತು, ರೀ ಮಾಡ್ಕೋತಾರೆ, ಡೋಂಟ್ ವರಿ. ಸೊ ಇನ್ನು ಲಾಸ್ಟ್ ನಾನು ನನ್ನ ಮಗನಿಗೂ ಅಪ್ಲೈ ಮಾಡೋದು ಹೋದು, ಇದನ್ನ ಎಂದು ಹೇಳೋದು ಹೋದು ಏನಂದ್ರೆ, ನೀವು ಪ್ರತಿ ಒಂದು ಸಬ್ಜೆಕ್ಟ್ ಅನ್ನ ಜೀವನದ ಜೊತೆ ಲಿಂಕ್ ಮಾಡ್ಕೊಳ್ಳಿ. ಉದಾಹರಣೆಗೆ ಮ್ಯಾಥ್ಸ್, ಹಣಕಾಸಿನ ವಿವರ ಹೇಳ್ಕೊಡಿ, ಲೆಕ್ಕಾಚಾರ ಕೊಡಿ, ಆಮೇಲೆ ಆಟ ಆಡಿಸಿ, ಆಟದಲ್ಲಿ ಮ್ಯಾಥ್ಸ್ ಇರುತ್ತೆ. ಇವತ್ತು ಬೆಳಗ್ಗೆ ಅಷ್ಟೇ ಹೇಳ್ತಾ ಇದ್ದ 7 1 ಆಟದಲ್ಲಿ ಬಂದಿದೆ, ಇದು ಲೆಕ್ಕ ಮಾಡಿದೀನಿ. ಸೊ ಅಲ್ಲಿ ಅವನಿಗೆ ಗಣಿತ ಮತ್ತು ಮಲ್ಟಿಪ್ಲಿಕೇಶನ್ 2 ಬಂತು. ಅವನು ಆಡ್ತಾ ಇದ್ದಿದ್ದು ಯಾವ್ದೋ ರೋಬ್ಲಾಕ್ಸೋ ಯಾವ್ದೋ ಅದ್ರಲ್ಲಿ. ಸೊ ಈ ತರ ಮಗುವಿಗೆ ಆಟದ ಮೂಲಕ ಮ್ಯಾಥಮೆಟಿಕ್ಸ್ ಇದನ್ನೆಲ್ಲ ಹೇಳ್ಕೊಡಿ. ಸೈನ್ಸ್, ಜೀವನದಲ್ಲಿ ಕುಕ್ಕರ್ ಯಾವ ತರ ವರ್ಕ್ ಆಗುತ್ತೆ, ಸಣ್ಣದು, ಅಲ್ಲಿ ಫಿಸಿಕ್ಸ್ ಏನಿದೆ, ಈ ತರದನ್ನೆಲ್ಲ ನೀವು ಮಾತಾಡ್ತಾ ಬನ್ನಿ. ಆ ಮಗುವಿಗೆ ಅದ್ರ ಬಗ್ಗೆ ಗೊತ್ತಿರೋದನ್ನ ಹೇಳೋದಕ್ಕೆ ಅವಕಾಶ ಮಾಡ್ಕೊಳ್ಳಿ. ಅವಾಗ ಅದು ಎಕ್ಸ್ಪ್ಲೋರ್ ಮಾಡಿ ಅದನ್ನ ತಿಳ್ಕೊಳುತ್ತೆ. ಅದೇ ತರ ಯಾವ ಸಬ್ಜೆಕ್ಟ್ ಅಲ್ಲಿ ಹಿಂದಿದೆ ಆ ಸಬ್ಜೆಕ್ಟ್ ಬಗ್ಗೆ ಆ ಮಗುವಿನ ಜೀವನದೊಂದಿಗೆ ಕನೆಕ್ಟ್ ಮಾಡಿ. ಮ್ಯಾಥಮೆಟಿಕ್ಸ್ ಆದ್ರೆ ಮ್ಯಾಥಮೆಟಿಕ್ಸ್, ಕನ್ನಡ ಆದ್ರೆ ಕನ್ನಡವನ್ನ ನಾವು ಕಬ್ಬಿಣದ ಕಡ್ಲೆಯಾಗಿ ನಮ್ಮ ಪಠ್ಯಕ್ರಮದಲ್ಲಿ ಆಗ್ಲೇ ಮಾಡ್ಬಿಟ್ಟಿದೀವಿ. ಹಾಗಾದ್ರೆ ಕನ್ನಡವನ್ನ ಕಲ್ಸೋದು ಹೇಗೆ? ಇವಾಗ ನಾವು ಪೇರೆಂಟ್ಸ್ ಆಗಿ ನಾನೇನ್ ಮಾಡ್ತಿದ್ದೀನಿ, ಕನ್ನಡವನ್ನ ಆ ಮಗುವಿನ ಮುಂದೆ ಹಾಡಿ ಹೊಗಳ್ತಾ ಇದ್ದೀನಿ, ಕನ್ನಡದ ಮಹತ್ವವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಕನ್ನಡ ಕಬ್ಬಿಣದ ಕಡ್ಲೆ ಅಲ್ಲ ಅಂತ ಓದಿಸಿ ಬರ್ಸಿ ಮಾಡ್ತಾ ಇದ್ದೀನಿ. ಸೊ ಇದರಿಂದ ಕನ್ನಡ ಅಂದ್ರೆ ಅದು ಒಂದು ಕಲಿಯಬಲ್ಲಂತಹ ಭಾಷೆ ಅಂತ ಅವನಿಗೆ ಅರ್ಥ ಆಗ್ತದೆ. ಇದೊಂದು ಸಣ್ಣ ಉದಾಹರಣೆ. ರೋಬೋಟಿಕ್ಸ್, ಯಾವುದು ಮಗು ಹಿಂದಿದೆ ಆ ಮಗುವಿಗೆ ಜೀವನ ಜೊತೆ ಕನೆಕ್ಟ್ ಮಾಡಿ ಅದು ಬೇಗ ಆ ಸಬ್ಜೆಕ್ಟ್ ಅಲ್ಲಿ ಪಿಕಪ್ ಆಗುತ್ತೆ. ಇದು ಓದಿನಲ್ಲಿ
ಹಿಂದುಳಿದಿರ್ಲಿ ಅಥವಾ ಓದಿನಿಂದ ವಿಮುಖವಾಗ್ತಾ ಇರುವಂತಹ ಮಗು ಇರಲಿ, ಅದನ್ನ ಓದಿನೆಡೆಗೆ ಕನೆಕ್ಟ್ ಮಾಡಿಕೊಡುವಂತಹ ವಿಷಯ. ಆದ್ರಿಂದ ಶಾಲೆ ಮಗುವಿನ ಪರೀಕ್ಷೆಗೆ ಸಿದ್ಧಗೊಳಿಸ್ತಾ ಇದೆ. ಆದ್ರೆ ನಾವು ಪೇರೆಂಟ್ಸ್ ಆಗಿ ಏನ್ ಮಾಡ್ಬೇಕು, ಅವರಲ್ಲಿ ಕುತೂಹಲ ಮೂಡಿಸಿ ಅವರ ಜೀವನವನ್ನ ಎದುರಿಸೋದಕ್ಕೆ ಸಿದ್ಧಗೊಳಿಸಬೇಕಾಗಿದೆ. ಅದು ನನ್ನ ನಿಮ್ಮ ಮಕ್ಕಳ ಅಂದ್ರೆ ಶಿಕ್ಷಕರ ಎಲ್ಲರ ಜವಾಬ್ದಾರಿ ಮತ್ತೆ ಕರ್ತವ್ಯ ಆಗಿದೆ. ನಿಮ್ಮ ಮಗ ಅಥವಾ ಮಗಳು ಅಥವಾ ನಿಮ್ಮ ಮಗಳು ಅಥವಾ ಮಗ ಯಾವ ವಿಷಯವನ್ನ ತುಂಬಾ ಆಸಕ್ತಿಯಿಂದ ಕಲಿತಾ ಇದ್ದಾರೆ ಕಮೆಂಟ್ ಅಲ್ಲಿ ಹೇಳಿ. ಆಮೇಲೆ ಅವರು ಹಿಂದುಳಿದ ವಿಷಯಕ್ಕೆ ಎಕ್ಸ್ಟ್ರಾ ಕ್ಲಾಸಿಗೆ ಹಾಕೋ ಬದಲು ಬೇರೆ ಏನು ಪ್ರಯತ್ನವನ್ನ ನೀವು ಮಾಡಿದ್ದೀರಾ ಕಮೆಂಟ್ ಅಲ್ಲಿ ಹೇಳಿ. ಇಂತಹ ಉಪಯುಕ್ತವಾದಂತಹ ಮಾಹಿತಿಯನ್ನ ನಾನು ಪ್ರತಿ ಶುಕ್ರವಾರ ಕೊಡ್ತೀನಿ ಅಥವಾ ಪ್ರತಿ ದಿನನೂ ಕೊಡ್ತೀನಿ. ಇಂತಹ ಯಾವುದು ಕರಿಯರಿಗೆ ಅಥವಾ ಓದಿಗೆ ಸಂಬಂಧಪಟ್ಟಿದ್ದನ್ನ ನಾನು ಶುಕ್ರವಾರ ಹೇಳ್ಕೊಡ್ತೀನಿ. ಅದು ನಿಮ್ಗೆ ಉಪಯುಕ್ತ ಇಷ್ಟ ಆಗುತ್ತೆ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.